ಎರಡನೇ ಅಧ್ಯಾಯ 60ನೇ ಶ್ಲೋಕ. ವಿಷಯ ವಿನಿವರ್ತನ್ 60ನೇ ಶ್ಲೋಕ. ಯತತೋಖ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತಃ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹಿಂದೆ ಹೇಳಿದ್ದು ವಿಷಯ ವಿನಿಯರ್ತಂತೆ ನಿರಾಹಾರಸ್ಯ ದೇಹಿನಃ. ಅಂದ್ರೆ ನಾವು ನಮ್ಮ ಇಂದ್ರಿಯಗಳಿಗೆ ಆಹಾರವನ್ನು ಕೊಡದೇ ಇದ್ದಾಗ ಆ ಇಂದ್ರಿಯಗಳ ವಿಷಯಗಳು ದೂರ ಸರಿಯುತ್ತವೆ. ಅದರ ರಸನೇಂದ್ರಿಯದ ಒಂದು ಚಾಪಲ್ಯ ಅದು ಮಾತ್ರ ನಮಗೆ ಭಗವದ್ ದರ್ಶನದಿಂದ ದೂರವಾಗುವಂಥದ್ದು ಅನ್ನೋದನ್ನು ಹೇಳ್ದ. ಅಂದ್ರೆ ನಾವು ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ಇಂದ್ರಿಯ ನಿಯಂತ್ರಣಗಳನ್ನ ಪಡ್ಕೊಳ್ಬೇಕು. ಇಂದ್ರಿಯ ನಿಯಂತ್ರಣಗಳನ್ನ ಪಡ್ಕೊಳ್ಬೇಕು ಅಂತ ಹೇಳೋದೇನೋ ಸರಿ, ಆದರೆ ಅದಷ್ಟು ಸುಲಭವಾದದ್ದಲ್ಲ. ವಿಪಶ್ಚಿತ ಪುರುಷಸ್ಯ, ವಿಪಶ್ಚಿತ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ವಿದ್ವಾನ್ ವಿಪಶ್ಚಿತ್ ದೋಷಜ್ಞ, ಇದೆಲ್ಲ ಜ್ಞಾನಿಗಳನ್ನ ಹೇಳ್ತಕ್ಕಂಥ ಶಬ್ದಗಳು. ವಿಪಶ್ಚಿತ ಪುರುಷಸ್ಯ, ಒಬ್ಬ ಜ್ಞಾನಿಯಾದಂತ ಸಾಧಕ ಅವನು ನಿರಂತರವಾಗಿ ಯತತಃ ಪ್ರಯತ್ನ ಮಾಡ್ತಾ ಇರ್ತಾನೆ. ಆ ಎಲ್ಲ ಜ್ಞಾನೇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಒಬ್ಬ ಸಾಧಕ, ಒಬ್ಬ ಜ್ಞಾನಿ, ಅದರ ಇಂದ್ರಿಯಗಳಿಂದ ಆಗುವಂತಹ ಅನರ್ಥಗಳನ್ನ ತಿಳಿದವನು. ಇಂದ್ರಿಯಗಳನ್ನ ನಾವು ಯಾವ ಕಡೆಗೆ ಹರಿದು ಬಿಡಬಾರದು, ಆ ಕಡೆಗೆ ಹರಿಬಿಟ್ಟರೆ ಆಗುವಂತ ಸಮಸ್ಯೆಗಳು ಇದೆಲ್ಲವನ್ನು ಕೂಡ ತಿಳಿದಂತ ವಿಪಶ್ಚಿತ್ ಆಗಿದ್ದಾನೆ. ವಿಪಶ್ಚಿತ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಹೀಗೆ ಜ್ಞಾನಿಯಾಗಿದ್ದಂತಹ ವ್ಯಕ್ತಿಗೂ ಕೂಡ ಇಂದ್ರಿಯಾಣಿ ಪ್ರಮಾಥೀನಿ ಪ್ರಸಭಂ ಮನಃ ಹರಂತಿ. ಇಂದ್ರಿಯಗಳೆಲ್ಲವೂ ಕೂಡ ಅದು ಪ್ರಮಾಥೀನಿ, ಪ್ರಕೃಷ್ಟವಾದ ಮಥನಶೀಲವಾದದ್ದು. ಅಂದ್ರೆ ಇವನನ್ನ ಏಕಾಗ್ರವಾಗಿ ಇರ್ಲಿಕ್ಕೆ ಬಿಡೋದೇ ಇಲ್ಲ. ಅವನನ್ನ ಚಂಚಲ ಮಾಡ್ತಾ ಇರತ್ತೆ, ಅವನನ್ನ ಗುರಿ ತಪ್ಪಿಸ್ತಾ ಇರತ್ತೆ, ಮಾಡಬಾರದ ಕೆಲಸವನ್ನ ಮಾಡುವಂತೆ ಪ್ರೇರೇಪಣೆಯನ್ನ ಮಾಡ್ತಾ ಇರತ್ತೆ. ಮನಃ ಪ್ರಸಭಂ ಹರಂತಿ. ಪ್ರಸಭ ಅಂದ್ರೆ ಬಲಾತ್ಕಾರವಾಗಿ. ನಾವು ಏನೋ ಗೀತೆ ಭಾಗವತ ಮೊದಲಾದವುಗಳನ್ನು ಓದಿ ಏನೋ ಒಂದು ಸಾತ್ವಿಕ ದಾರಿಯಲ್ಲಿ ಇರಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು, ಒಳ್ಳೆ ಆಲೋಚನೆಗಳನ್ನ ಮಾಡಬೇಕು ಅಂತ ಅಂದುಕೊಂಡಿರ್ತೇವೆ. ಆದರೆ ಈ ನಮ್ಮ ಇಂದ್ರಿಯಗಳಿದ್ದಾವಲ್ಲ ಅದು ನಮ್ಮನ್ನ ಮಥನ ಮಾಡತ್ತೆ. ಹೇಗೆ ಸಮುದ್ರ ಮಥನವನ್ನ ಮಾಡಿ ಅಮೃತವನ್ನ ಪಡೆದ್ರು ಹಾಗೆ ಇಂದ್ರಿಯಗಳು ನಮ್ಮನ್ನ ಮಥನ ಮಾಡತ್ತೆ. ಅದು ನಮ್ಮನ್ನ ಹಾದಿ ತಪ್ಪಿಸುವ ರೀತಿಯಲ್ಲಿ ನಮ್ಮನ್ನ ಅದು ಬದಲಾವಣೆ ಮಾಡತ್ತೆ. ಮಾಡಿ ಮನಃ ಪ್ರಸಭಂ ಹರಂತಿ, ಈ ಮನಸ್ಸುಗಳನ್ನ ಬಲಾತ್ಕಾರವಾಗಿ ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗುತ್ತದೆ. ನಾವೇನು ಭಗವಂತನ ಕಡೆಗೆ ನಮ್ಮ ಬುದ್ಧಿಯನ್ನ ಕೇಂದ್ರೀಕರಿಸಬೇಕು ಅನ್ಕೊಂಡಿರ್ತೀವಿ, ಅದು ದಾರಿ ತಪ್ಪಿಸುವ ಕೆಲಸವನ್ನ ಮಾಡತ್ತೆ. ಅಂದ್ರೆ ನಾವು ಅಂದುಕೊಳ್ಳೋದು ಒಂದು, ಅಂದುಕೊಂಡದ್ದೆಲ್ಲವೂ ಕೂಡ ಆಗೋದಿಲ್ಲ, ಅದು ವ್ಯತ್ಯಾಸವೇ ಆಗತ್ತೆ. ಯಾಕಂದ್ರೆ ಇಂದ್ರಿಯಗಳ ಸಾಮರ್ಥ್ಯ ಅಷ್ಟು ಬಲ, ಅಷ್ಟು ಶಕ್ತಿಯುಕ್ತವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಕೃಷ್ಣ ಎಲ್ಲಿ ಅರ್ಜುನನನ್ನ ಸಂಬೋಧನೆ ಮಾಡ್ತಾ ಇರುವಂತ ಕೌಂತೇಯ. ಕೌಂತೇಯ ಅಂದ್ರೆ ಅರ್ಥ ಏನು? ಕುಂತಿ ಪುತ್ರನಿ ಅಂತ ಅರ್ಥ. ಅಂದ್ರೆ ಕುಂತಿ ಇಡೀ ತನ್ನ ಜೀವನದಲ್ಲಿ ಎಂದಿಗೂ ಇಂದ್ರಿಯಗಳ ನಿಯಂತ್ರಣವನ್ನ ಕಳೆದುಕೊಂಡ ವ್ಯಕ್ತಿ ಅಲ್ಲ ಅವಳು. ಯಾವತ್ತೂ ಮನೋನಿಯಂತ್ರಣವನ್ನ ಕಳೆದುಕೊಂಡು ತಪ್ಪು ದಾರಿಯನ್ನ ಹಿಡಿದಂತ ವ್ಯಕ್ತಿ ಅಲ್ಲ ಕುಂತಿ. ಎಷ್ಟೇ ಕಷ್ಟ ಬರಲಿ ಅವಳು ಕೆಟ್ಟ ಕೆಲಸವನ್ನ ಮಾಡಿಲ್ಲ. ಎಷ್ಟೇ ಸಿರಿತನವಿರಲಿ ಆಗ ಅವಳು ದರ್ಪವನ್ನ ತೋರಿಲ್ಲ. ಅಂದ್ರೆ ಕಾಮ ಕ್ರೋಧಾದಿಗಳನ್ನ ಬಿಟ್ಟು ಜೀವನವನ್ನ ನಡೆಸಿರತಕ್ಕೆ ದೊಡ್ಡ ಉದಾಹರಣೆ ಅದು ಕುಂತಿ. ಅಂತಹ ಕುಂತಿಯ ಪುತ್ರ ನೀನು. ತಾಯಿಯಂತೆ ಮಕ್ಕಳು, ನೂಲಿನಂತೆ ಸೀರೆ ಅಂತ. ಹಾಗಾಗಿ ಅಂತಹ ಕುಂತಿಯ ಮಗ ನೀನಾದದ್ದರಿಂದಾಗಿ ನಿನಗೂ ಕೂಡ ಆ ಒಂದು ಸಾಧನೆಯನ್ನ ಮಾಡುವಂತ ಅರ್ಹತೆ ಇದೆ. ಅಂದ್ರೆ ನಾವು ವಿಪರೀತವಾಗಿರ್ತಕ್ಕಂಥ ಪ್ರಯತ್ನವನ್ನ ಪಡಬೇಕು. ನಿರಂತರವಾದ ಪ್ರಯತ್ನ ಪಟ್ಟರೂ ಕೂಡ ಈ ನಮ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ನಮ್ಮ ಕರ್ಮೇಂದ್ರಿಯಗಳು ಅದೆಲ್ಲವೂ ಅದೆಲ್ಲದಕ್ಕೂ ಕೂಡ ಪ್ರೇರೇಪಣೆ ಕೊಡತಕ್ಕಂಥದ್ದು ನಮ್ಮ ಮನಸ್ಸು. ಅದೇನು ಮಾಡತ್ತೆ? ನಮ್ಮನ್ನ ದಾರಿ ತಪ್ಪಿಸತ್ತೆ. ನಾವು ಪ್ರಯತ್ನ ಪಡ್ತಾ ಇರ್ತೇವೆ, ಅದು ನಮ್ಮ ಪ್ರಯತ್ನವನ್ನ ವಿಫಲವಾಗುವಂತೆ ಮಾಡ್ತಾ ಇರತ್ತೆ. ಅಂದ್ರೆ ಒಂದು ರೀತಿಯಲ್ಲಿ ಒಂದು ಯುದ್ಧ ಇದ್ದ ಹಾಗೆ. ಒಂದು ಸಾತ್ವಿಕ ಮಾರ್ಗದಲ್ಲಿ ಹೋಗುವ ಪ್ರಯತ್ನ ಆತ್ಮನದ್ದಾಗಿದ್ರೆ, ಇಂದ್ರಿಯಗಳು ರಾಜಸ ತಾಮಸ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಪ್ರಯತ್ನವನ್ನ ಮಾಡತ್ತೆ. ಹಾಗೆ ಒಂದು ಆ ಕಡೆಗೆ ಎಳೆದ್ರೆ ಒಂದು ಈ ಕಡೆಗೆ ಎಳಿತಾ ಇರತ್ತೆ. ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತು ಅಂತಾರಲ್ಲ, ಆ ರೀತಿಯಲ್ಲಿ ಅದು ನಮ್ಮ ಇಂದ್ರಿಯಗಳನ್ನ ದಾರಿ ತಪ್ಪಿಸುವ ಕೆಲಸವನ್ನ
ಇಂದ್ರಿಯಗಳು ಮಾಡ್ತಾ ಇರ್ತವೆ, ಈ ಮನಸ್ಸು ಮಾಡ್ತಾ ಇರುತ್ತೆ. ಆದರೆ ಆತ್ಮ ನಮ್ಮ ಆಲೋಚನಾ ಶಕ್ತಿಯನ್ನು ನಾವು ಆತ್ಮನ ಮೂಲಕವಾಗಿ ಬಳಸಿಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳ ನಿಯಂತ್ರಣದಲ್ಲಿ, ಮನಸ್ಸಿನ ನಿಯಂತ್ರಣದಲ್ಲಿ ಆತ್ಮ ಇರಬಾರದು. ಆತ್ಮನ ನಿಯಂತ್ರಣದಲ್ಲಿ ಆ ಮನಸ್ಸು ಮತ್ತು ಇಂದ್ರಿಯಗಳು ಇರಬೇಕು ಅನ್ನೋದು ಇದರಿಂದ ಬರ್ತಕ್ಕಂತ ಒಂದು ಅಭಿಪ್ರಾಯ. ಕೌಂತೆಯ, ಸಾಧಕ ಮಹಿಳೆಯಾದಂತಹ ಎಲೈ ಕುಂತಿ ಪುತ್ರನೇ, ಕುಂತಿ ಸಾಧಕ ಮಹಿಳೆ, ಇಂದ್ರಿಯ ನಿಯಂತ್ರಣವನ್ನು ಎಂದಿಗೂ ತಪ್ಪಿದವಳಲ್ಲ. ಅಂತಹ ದೊಡ್ಡ ಸಾಧಕಿಯ ಮಗ ನೀನು, ಎಲೈ ಕುಂತಿ ಪುತ್ರನೇ. ಪುರುಷಸ್ಯ, ಪುರುಷಸ್ಯ ಅಂತ ಹೇಳಿದ್ರೆ, ಪುರ ಅಂತ ಹೇಳಿದ್ರೆ ಈ ಒಂದು ದೇಹ, ಈ ದೇಹ ನನ್ನದು ಎಂತಕ್ಕಂತ ಅಭಿಮಾನವನ್ನ ಯಾರಿಟ್ಟುಕೊಂಡಿರ್ತಾನೋ ಅವನಿಗೆ. ಯಾಕಂದ್ರೆ ಪುರುಷ ಶಬ್ದಕ್ಕೆ ಸಾಧಕ ಜೀವಿ ಅಂತಾನೂ ಅರ್ಥ. ಪುರುಷ ಶಬ್ದಕ್ಕೆ ದೇಹಾಭಿಮಾನ, ಈ ದೇಹ ಆತ್ಮನಿಗೆ ಸಂಬಂಧಪಟ್ಟದ್ದು ಎಂಬ ಒಂದು ಅಭಿಮಾನ ಇರುತ್ತೆ. ಅಂತಹ ಅಭಿಮಾನವನ್ನ ಹೊಂದಿರತಕ್ಕಂತ ವ್ಯಕ್ತಿ ಅವನು ವಿಪಶ್ಚಿತ ಅಪಿ. ವಿಪಶ್ಚಿತ್ ಅಂದ್ರೆ ಜ್ಞಾನಿಯಾಗಿರ್ತಾನೆ, ಎಲ್ಲಾ ರೀತಿಯಾದ ಶಾಸ್ತ್ರವನ್ನ ತಿಳಿದಿರ್ತಾನೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದೆಲ್ಲ ಗೊತ್ತಿರುತ್ತೆ, ಹೇಗಿರ್ಬೇಕು ಹೇಗಿರಬಾರದು, ನಾವು ನಮ್ಮ ಇಂದ್ರಿಯಗಳಿಗೆ ಏನನ್ನ ಆಹಾರವನ್ನಾಗಿ ಕೊಡಬೇಕು, ನಮ್ಮ ಇಂದ್ರಿಯಗಳಿಗೆ ಯಾವುದನ್ನ ಆಹಾರವನ್ನಾಗಿ ಕೊಡಬಾರದು ಅನ್ನೋದೆಲ್ಲವೂ ಕೂಡ ಗೊತ್ತಿದ್ದರೂ ಕೂಡ ವಿಪಶ್ಚಿತ ಅಪಿ, ಅಪಿ ಅದಕ್ಕೆ ಅರ್ಥ ಹೇಳ್ತದೆ, ಎಲ್ಲಾ ಗೊತ್ತಿದ್ದರೂ ಕೂಡ ಪ್ರಮಾಥೀನಿ ಇಂದ್ರಿಯಾಣಿ, ಇಂದ್ರಿಯಗಳ ಸ್ವಭಾವ ಎಂತದ್ದು ಅಂದ್ರೆ ಅದು ಇಂದ್ರಿಯಾಣಿ ಅನ್ನಕ್ಕೆ ಪ್ರಮಾಥೀನ ಒಂದು ವಿಶೇಷಣ. ಅದು ಶಿಥಿಲ ಮಾಡುವಂಥವು. ಪ್ರಮಾಥ ಅಂದ್ರೆ ಪ್ರಕೃಷ್ಟವಾಗಿ ಮತಿಸುವಂಥದ್ದು. ಪ್ರಮಾಥೀನಿ ಇಂದ್ರಿಯಾಣಿ ಅಂದ್ರೆ ಮತಿಸುವಂತಹ, ಅಲ್ಲೋಲ ಕಲ್ಲೋಲಗಳಿಸ್ತಕ್ಕಂತಹ ಇಂದ್ರಿಯಾಣಿ, ಇಂದ್ರಿಯಗಳು ಮನಃ ಪ್ರಸಭಂ ಹರಂತಿ, ಮನಸ್ಸನ್ನ ಬಲಾತ್ಕಾರವಾಗಿ ಏನ್ ಮಾಡತ್ತೆ, ಅಪಹಾರ ಮಾಡುತ್ತೆ, ಮನಸ್ಸಿನ ಶಕ್ತಿಯನ್ನ ಕುಗ್ಗಿಸಿ ಬಿಡುತ್ತೆ. ಮನಸ್ಸು ಯಾವುದೋ ಒಂದು ಕಡೆಗೆ ಒಳ್ಳೆಯ ದಾರಿಗೆ ಹೋಗೋ ಪ್ರಯತ್ನ ಮಾಡಿದರೂ ಕೂಡ ಏನ್ ಮಾಡುತ್ತೆ, ಎಲ್ಲಾ ಇಂದ್ರಿಯಗಳು ಕೂಡ ನಿರಂತರವಾಗಿ ದಾರಿ ತಪ್ಪಿಸುವ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಯತತಃ ಅಪಿ, ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ. ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಏನ್ ಪ್ರಯತ್ನ ಮಾಡ್ತಾ ಇರ್ತಾನೆ, ಸಾಧನಾ ಮಾರ್ಗದಲ್ಲಿ ಇರುವ ಪ್ರಯತ್ನ ಮಾಡ್ತಾ ಇರ್ತಾನೆ, ಭಗವತ್ ಸಾಕ್ಷಾತ್ಕಾರವನ್ನ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇರ್ತಾನೆ, ತಪ್ಪನ್ನ ಮಾಡಬಾರದು ಸರಿದಾರಿಯಲ್ಲೇ ಇರಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತಾನೆ. ಆದರೆ ಪ್ರಯತ್ನಶೀಲನಾಗಿದ್ದರೂ ಕೂಡ ಈ ಇಂದ್ರಿಯಗಳ ಸ್ವಭಾವವೇ ಕಂಗೆಡಿಸಿ ಬಿಡುವಂಥದ್ದು ಅವುಗಳ ಸ್ವಭಾವ, ದಾರಿ ತಪ್ಪಿಸುವಂಥದ್ದು ಅವುಗಳ ಸ್ವಭಾವ. ಪ್ರಮಾಥೀನಿ ಇಂದ್ರಿಯಾಣಿ, ದಾರಿ ತಪ್ಪಿಸುವಂತ ಇಂದ್ರಿಯಗಳು ಪ್ರಸಭಂ ಮನಃ ಹರಂತಿ, ಬಲಾತ್ಕಾರವಾಗಿ ಮನಸ್ಸನ್ನ ಅಪಹಾರ ಮಾಡಿಬಿಡುತ್ತದೆ. ಮನಸ್ಸನ್ನ ಅಪಹಾರ ಮಾಡೋದು ಅಂದ್ರೆ ಮನಸ್ಸನ್ನ ಯಾವ ಕೆಳಗೆ ಕೇಂದ್ರೀಕರಿಸಬೇಕು ಅಂತ ಅನ್ಕೊಂಡಿರ್ತೀವೋ ಆ ದಾರಿಯನ್ನ ಬಿಟ್ಟು ಮತ್ತೊಂದು ಕಡೆಗೆ ಕರೆದುಕೊಂಡು ಹೋಗಿಬಿಡುತ್ತೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ಸಾಧನೆ ಅನ್ನುವಂಥದ್ದು ಅದು ಸುಲಭದ ಮಾತಲ್ಲ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನ. ನಿರಂತರವಾದ ಪ್ರಯತ್ನದ ಮೂಲಕವಾಗಿ ನಾವು ಸಾಧನೆಯನ್ನ ಮಾಡಬಹುದೇ ಹೊರತು ಪ್ರಯತ್ನಶೀಲರಾಗದೆ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯತತೋಖ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಶ್ರೀಕೃಷ್ಣಾರ್ಪಣಮಸ್ತು.